ಲೋಕಾಯುಕ್ತ ಬಲೆಗೆ ಬಿದ್ದ ಕರ್ನಾಟಕ ಪಬ್ಲಿಕ್ ಶಾಲಾ ಮುಖ್ಯೋಪಾಧ್ಯಾಯ. ತರಗತಿಗೆ ಅಡ್ಮಿಷನ್ ಕೊಡಲು 50,000 ರೂಪಾಯಿಗಳ ಬೇಡಿಕೆ ಇಟ್ಟಿದ್ದಂತೆ ಈ ಭೂಪ. 50,000ಕ್ಕೆ ಬದಲಾಗಿ 10,000 ಲಂಚ ಪಡೆಯಲು ಒಪ್ಪಂದವಾಗಿದ್ದ ಮುಖ್ಯೋಪಾಧ್ಯಾಯ. ಮಂಜುನಾಥ್ ಕಲ್ಲಪ್ಪ ಕಾಟೇನಹಳ್ಳಿ ಎಂಬ ಮುಖ್ಯೋಪಾಧ್ಯಾಯ 5,000 ರೂಪಾಯಿಗಳನ್ನ ಮುಂಗಡವಾಗಿ ಪಡೆದಿದ್ದ. ಈ ಮುಖ್ಯೋಪಾಧ್ಯಾಯ ಮಂಜುನಾಥನ ಲಂಚದ ಕಿರುಕುಳಕ್ಕೆ ಬೇಸತ್ತು ಪಾಲಕ ಅಕ್ಬರ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ದ. ಈ ದೂರಿನ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಲೋಕಾಯುಕ್ತ ಮಂಜುನಾಥನಿಗೆ ಬಲೆ ಹಾಕಿದ್ದಾರೆ. ಇಂದು ವಿದ್ಯಾರ್ಥಿಯ ಪಾಲಕ ಅಕ್ಬರನು ಉಳಿದ 5,000 ಹಣವನ್ನ ಮುಖ್ಯೋಪಾಧ್ಯಾಯನಿಗೆ ಕೊಟ್ಟಿದ್ದಾನೆ. ತಕ್ಷಣ ಲೋಕಾಯುಕ್ತ ಪೊಲೀಸರು ಮುಖ್ಯೋಪಾಧ್ಯಾಯ ಮಂಜುನಾಥ್ ಕಾಟೇನಹಳ್ಳಿಯ ಮೇಲೆ ರೇಡ್ ಮಾಡಿದ್ದಾರೆ. 5,000 ಲಂಚದ ಹಣದೊಂದಿಗೆ ಸಿಕ್ಕಿಬಿದ್ದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಖ್ಯೋಪಾಧ್ಯಾಯ ಮಂಜುನಾಥನನ್ನು ಇಂದು ಹಾವೇರಿಯ ಕರ್ನಾಟಕ ಲೋಕಾಯುಕ್ತ ಬಲೆಗೆ ಬಿದ್ದ ಕರ್ನಾಟಕ ಪಬ್ಲಿಕ್ ಶಾಲಾ ಮುಖ್ಯೋಪಾಧ್ಯಾಯ. ತರಗತಿಗೆ ಅಡ್ಮಿಷನ್ ಕೊಡಲು 50,000 ರೂಪಾಯಿಗಳ ಬೇಡಿಕೆ ಇಟ್ಟಿದ್ದಂತೆ. 5,000 ಲಂಚದ ಹಣದೊಂದಿಗೆ ಸಿಕ್ಕಿಬಿದ್ದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಖ್ಯೋಪಾಧ್ಯಾಯ ಮಂಜುನಾಥನನ್ನು ಇಂದು ಹಾವೇರಿ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆಯ ಸವಣೂರು ನಗರದ ಸರ್ಕಾರಿ ಮಜೀದ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಮುಖ್ಯೋಪಾಧ್ಯಾಯ ಮಂಜುನಾಥ್ ತಾನು ವಾಸವಾಗಿದ್ದ ಹಾವಣಗಿ ಪ್ಲಾಟ್ ಮನೆಯಲ್ಲಿ ಉಳಿದ 5,000 ರೂಪಾಯಿಗಳನ್ನ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ಈ ಭ್ರಷ್ಟ ಮುಖ್ಯೋಪಾಧ್ಯಾಯನನ್ನ ಹೆಡೆಮುರಿ ಕಟ್ಟುವಲ್ಲಿ ಹಾವೇರಿಯ ಲೋಕಾಯುಕ್ತ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು, ಶಾಸಕರು ಹಾಗೂ ಸಚಿವರು ಎಚ್ಚೆತ್ತುಕೊಂಡು ಇಂತಹ ಭ್ರಷ್ಟಾಚಾರದ ಪ್ರಕರಣಗಳು ಸರ್ಕಾರಿ ಶಾಲೆಗಳಲ್ಲಿ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ವರದಿಗಾರರು ಮುನ್ನಾ ಗೌಡ್ಗೇರಿ, ಜಸ್ಟ್ ಕನ್ನಡ ಟಿವಿ, ಸವಣೂರು. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ರೀ ಕಂದಿಲೋಲೆ. ಹೇಳ್ರಿ. ಅದೇ ರೀ, ನಮ್ಮ ಕಾಕ ಕೇಳಿದ್ರಿ, ರಾತ್ರಿಗೆ ಇಲ್ಲ ಏನು ರೊಕ್ಕ ಇಲ್ಲ ನಮ್ಮ ಕಡೆ, ಸ್ವಲ್ಪ ಕೊಡಾಕತ್ತಾರ ಇವ್ರು. ನಾಳೆ ಬೆಳಿಗ್ಗೆ ಮತ್ತೆ ಕೊಡ್ತೇನ್ರಿ ಸರ್. ಆಯ್ತು, ಒಂದ್ 3,000 ರೂಪಾಯಿ ಕೊಡಾಕತ್ತೇನ್ರಿ ಸರ್ ಅವ್ರು. ನಾ ಏನು ಮಾತಾಡಂಗಿಲ್ಲ, ಏನ್ ಹಿಡಿಯೋದು ನಾ ಜಾಸ್ತಿ ಏನು ತಂದು ಕೊಳ್ಳೇನ್ರಿ ಸರ್ ಅದು? ಅಲ್ಲ, ಬೇಡ ಬೇಡ, ಒಟ್ಟು ಒಮ್ಮಗ್ಲೆ. ಆಯ್ತು ರೀ ಸರ್. ಸರಿ.